ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡೋದು ಬೆಟರಾ ಅಥವಾ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರಾ? ಎಸ್ ಐ ಪಿ ಮಾಡಿದರೆ ಜಾಸ್ತಿ ರಿಟರ್ನ್ ಬರುತ್ತಾ ಅಥವಾ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಜಾಸ್ತಿ ರಿಟರ್ನ್ ಬರುತ್ತಾ? ಮ್ಯೂಚುವಲ್ ಫಂಡಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡ್ತಿರೋರಿಗೆ ಅಥವಾ ಈಗ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಪ್ರಶ್ನೆ ತಲೆಯಲ್ಲಿ ಬಂದೇ ಬಂದಿರುತ್ತೆ. ಎಸ್ ಐ ಪಿ ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಬರುತ್ತಾ ಅಥವಾ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಬರುತ್ತಾ ಅಂತ ನಾವು ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲಾಗಿ ನೋಡ್ಬಿಡೋಣ. ಎಸ್ ಐ ಪಿ ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಬರ್ಬೋದಾ ಅಥವಾ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಜಾಸ್ತಿ ರಿಟರ್ನ್ ಬರ್ಬೋದಾ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದು ಲಮ್ಸಮ್ ಇನ್ವೆಸ್ಟ್ಮೆಂಟ್. ಲಮ್ಸಮ್ ಇನ್ವೆಸ್ಟ್ಮೆಂಟಲ್ಲಿ ಮೊದಲು ಫಾರ್ ಎಕ್ಸಾಂಪಲ್ ನಾವೇನಾದರೂ ನಿಫ್ಟಿ 50 ಏನಾದರೂ ನಾವು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಆವಾಗ 2012ರಲ್ಲಿ ನಿಫ್ಟಿ 3000 ಇತ್ತು. ಅದೇ ಇವಾಗ 22,350 ಆಗಿದೆ. 2006ರಲ್ಲಿ ನಿಫ್ಟಿ 50 ವ್ಯಾಲ್ಯೂ 3000 ಇತ್ತು. ಅದೇ ಇವಾಗ 22,350 ಆಗಿದೆ. ಅಂದರೆ ಆಲ್ಮೋಸ್ಟ್ 7 ಪಟ್ಟು ಜಾಸ್ತಿ ಆಗಿದೆ. 2006ರಲ್ಲಿ ನೀವೇನಾದರೂ ನಿಫ್ಟಿ 50 1 ಲಕ್ಷ ಇನ್ವೆಸ್ಟ್ ಮಾಡಿದರೆ 1 ಲಕ್ಷ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವಾಗ ನಿಮ್ಮ ದುಡ್ಡು 7 ಲಕ್ಷ ಆಗ್ತಿತ್ತು. ಅಂದರೆ ನಿಮ್ಮ ದುಡ್ಡು 7 ಪಟ್ಟು ಜಾಸ್ತಿ ಆಯಿತು. 7% ಅಲ್ಲ, 7 ಪಟ್ಟು ಜಾಸ್ತಿ ಆಯಿತು. ಅದೇ ಇದೆ ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ 50 ಬಿಟ್ಟು ಅದೇ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದೀರ ಅಂದ್ಕೊಳ್ಳಿ. ಸ್ಟಾಕಲ್ಲಿ ಯಾವ್ದು ತೊಗೊಳ್ಳೋಣ? ಫಾರ್ ಎಕ್ಸಾಂಪಲ್ MRF ತೊಗೊಳ್ಳೋಣ. MRF ಗೊತ್ತಿದೆಯಲ್ವ ಎಲ್ರಿಗೂ? MRF ತೊಗೊಳ್ಳೋಣ ಎಕ್ಸಾಂಪಲ್ಗೋಸ್ಕರ. MRFದು 2006ರಲ್ಲಿ ಶೇರ್ ಪ್ರೈಸು 3,100 ಇತ್ತು. ಆದರೆ ಅದೇ ಇವಾಗ ಎಷ್ಟಾಗಿದೆ? 1,45,390 ಆಗಿದೆ. ಅಂದರೆ ಆಲ್ಮೋಸ್ಟ್ 46 ಪಟ್ಟು ಜಾಸ್ತಿ ಆಗಿದೆ. 46 ಪಟ್ಟು ಅಂದರೆ ನೀವು 2006ರಲ್ಲಿ ಏನಾದರೂ MRFಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇವಾಗ ನಿಮ್ಮ ದುಡ್ಡು 46 ಲಕ್ಷ ಆಗಿರುತ್ತೆ. ಇದು ಎಷ್ಟು ರಿಟರ್ನ್ ಬಂತು ಅಂದರೆ 46 ಪಟ್ಟು ರಿಟರ್ನ್ ಬಂತು. ನಿಫ್ಟಿ 50 ಮಾಡಿದಾಗ 7 ಪಟ್ಟು ರಿಟರ್ನ್ ಜಾಸ್ತಿ ಬಂತು. ಅದೇ ನೀವು ಏನಾದರೂ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ಫಂಡಮೆಂಟಲಿ ಚೆನ್ನಾಗಿರೋದನ್ನು ಆಯ್ಕೆ ಮಾಡಿ ಇನ್ವೆಸ್ಟ್ ಮಾಡಿದರೆ ನಿಮ್ಮದು 46 ಪಟ್ಟು ಆಯಿತು. ಇದಾಯಿತು ಲಮ್ಸಮ್ ಇನ್ವೆಸ್ಟ್ಮೆಂಟು. ಈಗ ಎಸ್ ಐ ಪಿ ಕಡೆ ಬರೋಣ. ಎಸ್ ಐ ಪಿ ರಿಟರ್ನು ಈ ಥರ ಇದೆ. ನಿಫ್ಟಿ 50 ಡೇಟಾ ನೋಡಿ, 10 ವರ್ಷದಿಂದ ಲಾಸ್ಟ್ 10 ಇಯರ್ಸಲ್ಲಿ ಎಸ್ ಐ ಪಿ ರಿಟರ್ನು 13.75 ಇದೆ. ಅದೇ ಲಮ್ಸಮ್ ರಿಟರ್ನು 13.24 ಇದೆ. ಅಂದರೆ ಲಾಸ್ಟ್ 10 ಇಯರ್ಸ್ ಹಿಂದೆ ಎಸ್ ಐ ಪಿ ಲಮ್ಸಮ್ಕಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಇದೇ ಲಾಸ್ಟ್ 15 ಇಯರ್ಸ್ದು ನಾವು ಡೇಟಾ ನೋಡಿದರೆ ಎಸ್ ಐ ಪಿ ರಿಟರ್ನು 12.92% ಇದೆ. ಅದೇ ಲಮ್ಸಮ್ ಇನ್ವೆಸ್ಟ್ಮೆಂಟ್ ರಿಟರ್ನು 8.77% ಇದೆ. ಅಂದರೆ ಲಾಸ್ಟ್ 15 ಇಯರ್ಸ್ದು ನಿಫ್ಟಿ 50 ಡಾಟಾ ತೆಗೆದು ನೋಡಿದ್ರು ಲಮ್ಸಮ್ಗಿಂತ ಎಸ್ ಐ ಪಿನೇ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಅದೇ ಲಾಸ್ಟ್ 20 ಇಯರ್ಸ್ದು ನಾವು ಡೇಟಾ ತೆಗೆದು ನೋಡಿದ್ರೆ ಎಸ್ ಐ ಪಿ 14.3% ರಿಟರ್ನ್ ಕೊಟ್ಟಿದೆ. ಅದೇ ಲಮ್ಸಮು 16.64% ರಿಟರ್ನ್ ಕೊಟ್ಟಿದೆ. ಈಗ ಲಾಸ್ಟ್ 20 ವರ್ಷದ ಹಿಂದೆ ನೋಡಿದರೆ ಲಮ್ಸಮು ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಲಾಂಗ್ ಟರ್ಮಲ್ಲಿ ಲಮ್ಸಮು ಜಾಸ್ತಿ ರಿಟರ್ನ್ ಕೊಡುತ್ತೆ. ಆದರೆ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾರ್ಕೆಟು ಅಂಡರ್ ವ್ಯಾಲ್ಯೂಡ್ ಇದೆಯಾ, ಫೇರ್ ವ್ಯಾಲ್ಯೂಡ್ ಇದೆಯಾ ಅಥವಾ ಓವರ್ ವ್ಯಾಲ್ಯೂಡ್ ಇದೆಯಾ ಅಂತ ತಿಳ್ಕೊಬೇಕು. ಅಂಡರ್ ವ್ಯಾಲ್ಯೂಡು, ಫೇರ್ ವ್ಯಾಲ್ಯೂಡು, ಓವರ್ ವ್ಯಾಲ್ಯೂಡು ಅಂದರೆ ಮಾರ್ಕೆಟ್ ಏನಾದರೂ ಕೆಳಗಿದೆಯಾ ಅಥವಾ ಮಧ್ಯದಲ್ಲಿದೆ, ಆ್ಯಾವ್ರೇಜಲ್ಲಿದೆಯಾ ಅಥವಾ ಓವರ್ ವ್ಯಾಲ್ಯೂಡ್ ಅಂದರೆ ತುಂಬ ಪೀಕಲ್ಲಿದೆಯಾ ಅಂತ ಇದನ್ನು ತಿಳ್ಕೊಬೇಕು. ಇದನ್ನು ಹೇಗೆ ತಿಳ್ಕೊತೀವಿ? ಮಾರ್ಕೆಟ್ ಮೇಲಿದೆ ಕೆಳಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ತುಂಬ ಜನ ತುಂಬ ಇಂಡಿಕೇಟರ್ನ ನೋಡ್ತಾರೆ ಮಾರ್ಕೆಟ್ ಮೇಲಿದೆಯಾ ಅಥವಾ ಕೆಳಗಿದೆ ಅಂತ ನೋಡೋದಕ್ಕೆ. ನಾನು ನೋಡೋದು PE-ಇಂದ. 2008ರಲ್ಲಿ ನಿಫ್ಟಿ 50 10.7 ಇತ್ತು. 10.7 ಅಂದರೆ ಇದು ಪೂರ್ತಿ ಕೆಳಗಡೆ ಇತ್ತು ನಿಫ್ಟಿ 50. ಯಾಕಂದರೆ ಆವಾಗ 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು. ಬರೀ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲ, ಇಡೀ ವರ್ಲ್ಡ್ ಸ್ಟಾಕ್ ಮಾರ್ಕೆಟೇ ನೆಲ ಕಚ್ಕೊಂಡಿತ್ತು. ಆವಾಗ ನಿಫ್ಟಿ 50 ಇನ್ನೂ ಕೆಳಗೆ ಬಿದ್ದಿತ್ತು. ಅದು ಬಿಟ್ಟು ಅದಾದಮೇಲೆ ಯಾವತ್ತೂ ಅಷ್ಟು ಕೆಳಗಡೆ ಬಿದ್ದೇ ಇಲ್ಲ. ಯಾವಾಗಲೂ ರೇಂಜಲ್ಲೇ ಇದೆ. 22, 21, 19 ಈ ಥರ, 18, 22. ಇವಾಗ ಎಷ್ಟಿದೆ? ಕರೆಂಟ್ PE 23.1 ಇದೆ. ಇವಾಗ ಅದೇ ನೀವೇನಾದರೂ ಆ್ಯಾವ್ರೇಜ್ PE ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಮೀಡಿಯನ್ ಇಂಡೆಕ್ಸ್ PE ಅಂತ 21.8 ಇದೆ. ಆ್ಯಾವ್ರೇಜ್ ಅಂದರೆ ಇದು ಫೇರ್ ವ್ಯಾಲ್ಯೂ ಅಂತ. ಅಂದರೆ ಮಾರ್ಕೆಟ್ ಮೇಲೂ ಇಲ್ಲ ಕೆಳಗೂ ಇಲ್ಲ, ಮಧ್ಯದಲ್ಲಿ ಆ್ಯಾವ್ರೇಜಿಂಗ್ ಆಗಿದೆ ಅಂತ. ಅದೇ ಏನಾದರೂ 21 ಬಿಟ್ಟು 19, 18, 15 ಈ ಥರ ಇದ್ದರೆ ಮಾರ್ಕೆಟು ಅಂಡರ್ ವ್ಯಾಲ್ಯೂಡ್ ಇದೆ ಅಂತ. ಅಂಡರ್ ವ್ಯಾಲ್ಯೂಡಲ್ಲಿದ್ದಾಗ ನಾವು ಲಮ್ಸಮ್ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಮಾರ್ಕೆಟ್ ಏನಾದರೂ ಓವರ್ ವ್ಯಾಲ್ಯೂಡ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಮೀಡಿಯನ್ PE ನೋಡಿದಾಗ ಗೊತ್ತಾಗುತ್ತೆ. ಮೀಡಿಯನ್ PEಗಿನ ಜಾಸ್ತಿ ಇದ್ದರೆ ಓವರ್ ವ್ಯಾಲ್ಯೂಡ್ ಇದೆ, ಮಾರ್ಕೆಟು ಹೈಯಲ್ಲಿದೆ ಅಂತ. ಈಗ ಪ್ರೆಸೆಂಟು ಮಾರ್ಕೆಟು ಪೀಕಲ್ಲಿದೆ. ಇವಾಗ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾರ್ಕೆಟು ಮೇಲೆ ಹೋದರೆ ಸರಿ, ಅಥವಾ ಏನಾದರೂ ಕೆಳಗಡೆ ಬಿದ್ದರೆ ನೀವು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಷ್ಟು ರಿಟರ್ನ್ ಬರೋದಿಲ್ಲ. ಲಾಂಗ್ ಟರ್ಮಲ್ಲಿ ಬರುತ್ತೆ. ಆದರೆ ನೀವು ಪೀಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನಿಗೂ ಕೆಳಗಡೆ ಇನ್ವೆಸ್ಟ್ಮೆಂಟ್ ಮಾಡೋನಿಗೂ ರಿಟರ್ನ್ ವ್ಯತ್ಯಾಸ ಇರುತ್ತೆ. ಈಗ ಅದೇ 2008ರಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವಾಗ PE ಎಷ್ಟಿತ್ತು? 10 ಇತ್ತು, ಎಷ್ಟು ಕೆಳಗಡೆ ಇತ್ತು. ಇವಾಗ PE ಎಷ್ಟಿದೆ? 23 ಇದೆ. ಆಲ್ಮೋಸ್ಟ್ ಎಷ್ಟು ಜಾಸ್ತಿ ಆಗಿದೆ? 13 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ಅವಾಗ ಇನ್ವೆಸ್ಟ್ಮೆಂಟ್ ಮಾಡೋದಂಗೂ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಂಗೂ ತುಂಬ ವ್ಯತ್ಯಾಸ ಇರುತ್ತೆ. ನೀವೇನಾದರೂ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಮಾರ್ಕೆಟು ಕೆಳಗಡೆ ಬೀಳೋ ಆಪರ್ಚುನಿಟಿಗೋಸ್ಕರ ಕಾಯಬೇಕು. ಹಾಗಾದರೆ ಮಾರ್ಕೆಟ್ ಕೆಳಗಡೆ ಬೀಳೋ ಆಪರ್ಚುನಿಟಿಗೋಸ್ಕರ ಕಾಯಬೇಕು ಅಂದರೆ ನೀವು ಮಾರ್ಕೆಟ್ಗೆ ಟೈಮ್ ಕೊಡಬೇಕು. ಮೈ ವ್ಯೂ. ಈಗ ನನ್ನ ಪ್ರಕಾರ ಏನಂದರೆ ನಾವು ಎಸ್ ಐ ಪಿ ಮಾಡೋದು ಬೆಟರಾ, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಅಂದರೆ ನನ್ನ ಪ್ರಕಾರ ಎಸ್ ಐ ಪಿ ಮಾಡೋದು ಬೆಟರು. ಎಸ್ ಐ ಪಿ ಮಾಡೋದ್ರಿಂದ ನಿಮಗೇನಾಗುತ್ತೆ? ಪವರ್ ಆಫ್ ಕಂಪೌಂಡಿಂಗ್ ವರ್ಕ್ ಆಗುತ್ತೆ.
ಹೇಗಂದರೆ ನೀವು ಮಾರ್ಕೆಟ್ ಮೇಲಿದ್ದಾಗಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಮಾರ್ಕೆಟ್ ಕೆಳಗಿದ್ದಾಗಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಸೊ SIP ಮಾಡ್ತಿದ್ದೀರಾ ಅಂದರೆ ನಿಮಗೆ ಮಾರ್ಕೆಟ್ ಕೆಳಗಿದೆ ಮೇಲಿದೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಇವನ್ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದ್ರೂ ನಿಮ್ಗೆ ಲಾಭ, ಮೇಲೆ ಇರ್ತಾ ಇದ್ರೂ ನಿಮ್ಗೆ ಲಾಭ. ಯಾಕಂದರೆ ಮೇಲೆ ಇರ್ತಾ ಇದೆ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನಲ್ಲೇ ಇರುತ್ತೆ, ನೀವು ಯಾವಾಗಲೂ ಬೈ ಮಾಡ್ತಾ ಇರ್ತೀರ. ಅದೇ ಕೆಳಗಡೆ ಬೀಳ್ತಾ ಇದೆ ಅಂದರೆ ನಿಮಗೆ ಯೂನಿಟ್ಸ್ಗಳು ಜಾಸ್ತಿ ಸಿಗ್ತಾ ಇರುತ್ತೆ. ಯಾಕಂದರೆ NAV ಕಡಿಮೆ ಆಗಿರುತ್ತೆ. NAV ಅಂದರೆ ಏನು, ನೆಟ್ ಅಸೆಟ್ ವ್ಯಾಲ್ಯೂ ಕಡಿಮೆ ಸಿಕ್ಕಾಗ ನಿಮಗೆ ನಿಮ್ಮ ರಿಟರ್ನು ಆವ್ರೇಜಿಂಗ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ ನೀವು SIPನೂ ಶುರು ಇಡಿ. ನಿಮ್ಮ ಹತ್ರ ಮಧ್ಯೆ ಏನಾದರೂ ದುಡ್ಡು ಬಂದಾಗ, ಈಗ 5,000 10,000 15,000 ನಿಮ್ಮ ಹತ್ರ ಎಷ್ಟಾದ್ರೂ ಇರಲಿ ದುಡ್ಡು ಎಕ್ಸ್ಟ್ರಾ ಅಮೌಂಟ್ ಉಳಿದಾಗ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿ, ಲಮ್ಸಮು ಮಾಡಿ SIPನೂ ಮಾಡಿ, ಎರಡೂ ಬಿಡೋಕೆ ಹೋಗಬೇಡಿ. ಈಗ ಎರಡೂ ಮಾಡಿದಾಗ ನಿಮಗೆ SIP ಲಮ್ಸಮ್ ಎರಡೂ ಇನ್ವೆಸ್ಟ್ಮೆಂಟ್ ಸೇರಿ ನಿಮಗೆ ರಿಟರ್ನ್ ಸ್ವಲ್ಪ ಜಾಸ್ತಿ ಬರುತ್ತೆ. ನೀವು ಮಾರ್ಕೆಟ್ ಮೇಲೂ ಕೆಳಗಡೆ ಬರುತ್ತೆ ಅಂತ ಕಾಯ್ಕೊಂತ ಕೂತ್ರೆ ನಿಮಗೆ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಮಾರ್ಕೆಟ್ ಏನಾದರೂ 3 ವರ್ಷ 4 ವರ್ಷ 5 ವರ್ಷ ಕೆಳಗಡೆ ಬರಲಿಲ್ಲ ಅಂದರೆ ನೀವು ಅಷ್ಟೊತ್ತರೆಗೂ ಕಾಯೋದಿಲ್ಲ. ಅದಕ್ಕೋಸ್ಕರ SIPನೂ ಚಾಲು ಇರಲಿ, ಮಧ್ಯೆ ಲಮ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.